ಹ್ಯಾಪಿ ಮಾರ್ನಿಂಗ್ ಎಲ್ಲರಿಗೂ. ಹ್ಯಾಪಿ ವುಮೆನ್ಸ್ ಡೇ. ನನ್ನ ಹೆಸರು ಶ್ಯಾಮ್ಲಾ ಅಂತ. ಬೈ ಪ್ರೊಫೆಷನ್ ಯೋಗ ಟ್ರೈನರ್. ನಾನು ಕೌನ್ಸಿಲರ್ ಆಗಿದ್ದೀನಿ. Happy morning. Happy Women's Day to all the lovely ladies over there. It is one of the greatest day that we can celebrate for ourselves. ನನ್ನ ಹೆಸರು ಮಮತಾ ಪ್ರಭು ಅಂತ. ನಾನು IT ಡಿಪಾರ್ಟ್ಮೆಂಟಲ್ಲಿ ಕ್ಲೌಡ್ ಆರ್ಕಿಟೆಕ್ಟಾಗಿ ವರ್ಕ್ ಮಾಡ್ತೀನಿ. ಸೊ ಐ ಹ್ಯಾವ್ ಅರೌಂಡ್ 25 years ಆಫ್ ಎಕ್ಸ್ಪೀರಿಯನ್ಸ್. ಹಾಯ್, ಹ್ಯಾಪಿ ಮಾರ್ನಿಂಗ್ ಎಲ್ರಿಗೂ. ಹ್ಯಾಪಿ ವಿಮೆನ್ಸ್ ಡೇ. ನನ್ನ ಹೆಸರು ಭವಾನಿ ಅಂತ. ನಾನು ಅಡ್ಮಿನ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಒಂದು ಸಾಫ್ಟ್ವೇರ್ ಕಂಪನಿ ಲ್ಯೂಸಿಡ್ ಇಮೇಜಿಂಗ್ ಅಂತ. Good morning all. My name is Sachi Rangnath. I have a clinic at home. I practice alternative therapy. I'm into acupuncture and I do other things also. ನನ್ನ ಹೆಸರು ಶ್ರುತಿ ಅಂತ. ನಾನು ಸದ್ಯಕ್ಕೀಗ ಗೃಹಿಣಿಯಾಗಿದ್ದೀನಿ. ನಂದು BCom ಆಗಿದೆ. BCom ಓದಿದ್ದೀನಿ ನಾನು. ಹ್ಯಾಪಿ ಮಾರ್ನಿಂಗ್, ಹ್ಯಾಪಿ ಹ್ಯೂಮನ್ಸ್ ಡೇ. ಎಲ್ರಿಗೂ ಮಹಿಳಾ ದಿನಾಚರಣೆಗೆ ಶುಭಾಶಯಗಳು. ನನ್ನ ಹೆಸರು ಶಾರದಾ ಅಂತೇಳಿ. ನಾನು ಹೌಸ್ ವೈಫ್ ಆಗಿದ್ದೆ ಮುಂಚೆ, ಇವಾಗ ಯೂಟ್ಯೂಬರ್ ಆಗಿದ್ದೀನಿ. ವೆರಿ ಹ್ಯಾಪಿ ಮಾರ್ನಿಂಗ್ ಆ್ಯಂಡ್ ಹ್ಯಾಪಿ ವುಮೆನ್ಸ್ ಡೇ ಟು ಆಲ್ ವುಮೆನ್. ನಾನು ವಿಭಾ. ನಾನು ಒಬ್ಬಳು ಸಾಫ್ಟ್ವೇರ್ ಇಂಜಿನಿಯರ್. Hi, my name is Pratima Balaji. I'm an entrepreneur. I would like to wish a happy Women's Day to all the women out there. ಹ್ಯಾಪಿ ಮಾರ್ನಿಂಗ್, ಹ್ಯಾಪಿ ವುಮೆನ್ಸ್ ಡೇ ಟು ಆಲ್. ನನ್ನ ಹೆಸರು ರಶ್ಮಿ ವಿ ಭಟ್. ನಾನು ಆಯುರ್ವೇದಿಕ್ ಫಿಸಿಷಿಯನ್. ಹ್ಯಾಪಿ ಮಾರ್ನಿಂಗ್ ಎಲ್ರಿಗೂ. ಹ್ಯಾಪಿ ವುಮೆನ್ಸ್ ಡೇ. ನಾನು ಗಾಯತ್ರಿ ಕುಳಮರುವ. ನಾನು ಆರರ್ ರೀಡರ್ ಮತ್ತು ಹೌಸ್ ವೈಫ್. ಮುಂಚೆ ನಮಗೂ ಆಂಬಿಗ್ಯೂಟಿ ಇತ್ತು, ಏನಿದು ಶೇರ್ಸು, ಮ್ಯೂಚುವಲ್ ಫಂಡ್ಸು, ಇನ್ವೆಸ್ಟ್ಮೆಂಟ್ಸು, ಅದು ಇದು ಅಂತ. ಸೊ ಬಟ್ ಒನ್ಸ್ ವೆನ್ ವಿ ಮೆಟ್ ಶರಣ್ ಸರ್, ನಮಗೆ ಆ್ಯಕ್ಚುಲಿ ಒಂದು ಐಡಿಯಾ ಬಂತು. ಇದಕ್ಕಿಂತ ಮುಂಚೆ ನಮಗೆ ಮ್ಯೂಚುವಲ್ ಫಂಡ್ ಬಗ್ಗೆ, ಫೈನಾನ್ಷಿಯಲ್ ಪ್ಲಾನಿಂಗ್ ಬಗ್ಗೆ, ವೆಲ್ತ್ ಕ್ರಿಯೇಷನ್ ಬಗ್ಗೆ ಕೂಡ ನಮಗೆ ಅದೇ ಇದುವರೆಗೂ ಯಾವುದೂ ಪ್ಲ್ಯಾನ್ ಏನು ಇರಲಿಲ್ಲ. ನಾರ್ಮಲ್ ಆಗಿ ಮಹಿಳೆಯರೆಲ್ಲ ಏನು ಮಾಡ್ತೀವಿ, ಅಮೌಂಟ್ ಅಂತ ಕೊಟ್ಟಿರ್ತಾರೆ, ಅದರೇನೋ ಸೇವಿಂಗ್ಸ್ ಮಾಡ್ಕೊತೀವಿ, ಯಾವುದೋ ಚೀಟಿಗಂತ ಕಟ್ತೀವಿ, ಇಲ್ಲ ಗೋಲ್ಡ್ ಚೀಟಿ ಅಂತ ಮಾಡ್ತೀವಿ. ಇದೆಲ್ಲದಕ್ಕಿಂತ ಈಗ ಇನ್ವೆಸ್ಟ್ ಮಾಡೋದು ತುಂಬ ಚೆನ್ನಾಗಂತ ನಾವು ಶರಣ್ ಸರ್ ಕ್ಲಾಸ್ಗೆ ಹೋದಾಗ ನಾಲೆಜ್ ಬಂತು. ಅವ್ರು ಹೇಳೋ ಪ್ರಕಾರ ಇನ್ವೆಸ್ಟ್ ಮಾಡೋದು ನಮಗೆ ಒಂದು ದೊಡ್ಡ ಮಗ ಇದ್ದಂಗೆ ಅಂತ ಹೇಳಿದ್ರು. ಸೊ ಅದೇ ಥರ ನಮಗೆ ದೊಡ್ಡ ಮಗನೇ ಆಗಿದ್ದಾನೆ. ತಿಂಗಳಿಗೆ ಎಷ್ಟು ಹಣ ಉಳಿತಾಯ ಮಾಡ್ಬೋದು, ಬೇರೆ ಬೇರೆ SIP-ನಲ್ಲಿ ಹಾಕ್ಬೋದು, ಹೇಗೆ ಗ್ರೋ ಆಗುತ್ತೆ ಅದು, 1 ವರ್ಷಕ್ಕೆ ಎಷ್ಟು ರಿಟರ್ನ್ ಕೊಡುತ್ತೆ, 5 ವರ್ಷಕ್ಕೆ ಎಷ್ಟು ರಿಟರ್ನ್ ಕೊಡುತ್ತೆ, ಅದೆಲ್ಲ ಸ್ಟೆಪ್ ಬೈ ಸ್ಟೆಪ್ ಅರ್ಥ ಮಾಡಿಸ್ತಾ ಹೋಗ್ತಾರೆ. ವಿತೌಟ್ ಗೋಯಿಂಗ್ ಫಾರ್ ಲೋನ್ ಮ್ಯೂಚುವಲ್ ಫಂಡಲ್ಲಿ ಹೇಗೆ ಇನ್ವೆಸ್ಟ್ ಮಾಡ್ಬೋದು, ಎಷ್ಟು ವರ್ಷಕ್ಕೆ ಎಷ್ಟು ಬೆಳೆಯುತ್ತೆ, ಬೇಸ್ಡ್ ಆನ್ ದಟ್ ದೇ ವಿಲ್ ಸಜೆಸ್ಟ್. 2016 ಕಂಟಿನ್ಯೂಸ್ ಆಗಿ ನಾವು ಇದುವರೆಗೂ ಇನ್ವೆಸ್ಟ್ ಮಾಡ್ತಾ ಇದ್ದೀವಿ SIPs ಅಲ್ಲಿ. ಆ್ಯಂಡ್ ಸಮಟೈಮ್ಸ್ ವಿ ಹ್ಯಾವ್ ಡನ್ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ಸ್ ಆಲ್ಸೋ. Even our children are getting educated today through different programs the Inspire India is conducting. Our view towards looking at things has totally changed after we met Sharan sir. Especially during the COVID time, the markets crashed like rapidly. Always Sharan sir went on telling, when it goes down, it has to come up another. You don't have to panic. This is not a panic stage. You should always thank and take it as an opportunity to invest more money at this time. We are so thankful, but we trusted Inspire India, and yes, we went forward and we invested the maximum that time anta helbaudu, and we are happy about it. Today we are seeing the results there. ಶರಣ್ ಸರ್ ಒಂದು ಹೇಳಿದ್ರು, ದುಡ್ಡೇ ಎಲ್ಲ ಅಲ್ಲ, ದುಡ್ಡಿಲ್ದೆ ಏನೂ ಇಲ್ಲ. ಎಮೋಷನಲ್ ಲಾಸ್ ಯಾವಾಗ ಬೇಕಾದ್ರೂ ಹೊರಗಡೆ ಬರ್ಬೋದು, ಆದರೆ ಎಕನಾಮಿಕಲ್ ಲಾಸಿಂದ ಹೊರಗಡೆ ಬರೋದು ತುಂಬ ಟೈಮ್ ಹಿಡಿಯುತ್ತೆ. ನಿಮ್ಮನ್ನು ತುಂಬ ಡಿಪ್ರೆಷನ್ ಇರ್ಬೋದು, ಏನಕ್ಕಾದರೂ ಅಂತಕ್ಕೆ ತಗೊಂಡೋಗಿ ನಿಲ್ಲಿಸುತ್ತೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಲೈಫಲ್ಲಿ ಒಬ್ಬರು ಫೈನಾನ್ಷಿಯಲ್ ಗುರು ಅಂತ ಸಿಗೋದು ತುಂಬ ಕಷ್ಟ. ಶರಣ್ ಸರ್ ನಮಗೆ ಫೈನಾನ್ಷಿಯಲ್ ಗುರು ಆಗಿ ಸಿಕ್ಕಿದ್ದಾರೆ. ಅವರ ಗೈಡೆನ್ಸಲ್ಲಿ 8 ವರ್ಷದಲ್ಲಿ ತುಂಬ ಬೆಳೆದಿದ್ವಿ. ನಾವೊಬ್ಬರೇ ಬೆಳೆದಿಲ್ಲ, ನಮ್ಮ ಜೊತೆಗೆ ನಮ್ಮ ಫ್ಯಾಮಿಲಿ ಇರ್ಬೋದು, ಫ್ರೆಂಡ್ಸ್ ಇರ್ಬೋದು, ಯಾರ್ಯಾರಿಗೆ ಅವೇರ್ನೆಸ್ ಕೊಡ್ಬೋದು ಅವ್ರಿಗೆಲ್ಲ ಕೊಡ್ತಾ ಇದ್ದೀವಿ. ಅಂಥದ್ದೇ ಒಂದು ಸಪೋರ್ಟ್ ಸಿಸ್ಟಮ್ ನಮಗೆ ಇನ್ಸ್ಪೈರಿಂದ ಸಿಕ್ಕಿದೆ, ಶರಣ್ ಸರಿಂದ ಸಿಕ್ಕಿದೆ. ಒಂದು ಆ ಸಪೋರ್ಟ್ ಸಿಸ್ಟಮ್ಗೆ ನಾನು ಯಾವಾಗಲೂ ಅಂತರಾಳದಿಂದ ಚಿರಋಣಿಯಾಗಿರ್ತೀನಿ. ಈವನ್ ರಿಟೈರ್ಮೆಂಟ್ ಪ್ಲ್ಯಾನ್ ಕೂಡ ಈ ಕ್ಯಾನ್ ಮಾಡ್ಬೋದು ಅಂತ ಹೇಳಿ ಮುಂಚಿಂದನೇ ಮಾಡಿಸ್ತಾ ಬರ್ತಾರೆ. Still, I don't know about how people have taken it. Insurance is very important, medical insurance. Even though I had attended a course, I learned from them what has to be done, like, SIP, medical insurance and term insurance, which I have followed. That's when I realized what is the return I've got. Even gold or real estate didn't pay where mutual fund had paid.
ನಂದು ಮೇನ್ ಗೋಲ್ ಇದ್ದಿದ್ದು ಬಂದು ಚಿಲ್ಡ್ರನ್ಸ್ ಎಜುಕೇಷನ್ನು. ಯಾಕಂದರೆ ಇವತ್ತೇನೋ ನಮಗೆ ನಡೀತಾ ಇದೆ, ಕಟ್ತಾ ಇದ್ದೀವಿ, ಫೀಸ್ ಆಗ್ಬೋದು ಏನೇ ಆದ್ರೂ ಫ್ಯೂಚರಲ್ಲಿ ಓದಬೇಕು ಅಂತ ಇರ್ತಾರೆ. ಈಗ MBBS ಮಾಡ್ಬೋದು, ಇಂಜಿನಿಯರಿಂಗೇ ಮಾಡ್ಬೋದು. ಅವಾಗೆಲ್ಲ ನಮಗೆ ದುಡ್ಡು ಜಾಸ್ತಿ ಬೇಕಾಗುತ್ತೆ. ಇದೇ ರೇಟೇ ಇರುತ್ತೆ ಅಂತಲೂ ಹೇಳೋಕ್ಕಾಗಲ್ಲ. ಸೊ ಇನ್ವೆಸ್ಟ್ಮೆಂಟ್ನ ಸ್ಟಾರ್ಟ್ ಮಾಡಿದೆ. My message to all the women out there is, if you are able to take right financial decisions and make right investments and create wealth properly, then definitely that will lead to financial freedom. And throughout the life, through all your working years as well as retirement years, you will be able to lead a happy and stress-free life. ಇಷ್ಟು ಸಣ್ಣ ಅಮೌಂಟನ್ನು ಇನ್ವೆಸ್ಟ್ ಮಾಡಿದರೆ ಏನು ಉಪಯೋಗ, ಇಷ್ಟು ಸಣ್ಣ ಅಮೌಂಟಲ್ಲಿ ಏನು ಬರುತ್ತೆ ಅನ್ನೋ ಒಂದು ಫೀಲಿಂಗ್ ಇತ್ತು. ಒಂದು ವರ್ಕ್ಶಾಪಲ್ಲಿ ಹೇಳಿದರು, ಸ್ಕೇರ್ಸಿಟಿ ಮೈಂಡ್ಸೆಟ್ಟಲ್ಲಿ ಮನಿಯನ್ನು ಇಟ್ಕೊಳ್ಬಾರ್ದು, ಅಬಂಡೆನ್ಸ್ ಆಗಿ ನಾವು ಮನಿಯನ್ನು ಯೋಚನೆ ಮಾಡಬೇಕು ಅಂತ. My message to everyone, every woman out there is, financial freedom is everyone's birthright. Let's start and let's achieve it. Achieve it. Achieve it. Definitely go for it. Achieve it. Achieve it. Achieve it. Achieve it. Achieve it.